ಅಧ್ಯಕ್ಷತೆ ವಹಿಸಿರುವಂತಹ ಅರ್ಚನಾ ಮೇಡಮ್ ಅವರೇ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ವ್ಯವಸ್ಥಾಪಕರಾದಂತಹ ಶಶಿಧರ ಸಿಸ್ಟರ್ ಅವರೇ ಹಾಗೂ ಉಪನ್ಯಾಸಕ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿನಿಯರೇ, ಈ ದಿನ ವಿಶೇಷವಾದಂತಹ ದಿನ, ಮಹತ್ವದ ದಿನ ಅಂತ ಕರೆಯಬೇಕು. ಕಾರಣ ನನಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ಮಾತಾಡಬೇಕು ಅಂದರೆ ಈ ದಿನದ ಒಂದು ವಿಶೇಷ ನನಗೆ ಸಿಕ್ಕಿರೋದ್ರಿಂದ. ಹಾಗಾಗಿ ಜಾಗತಿಕವಾಗಿ ಇವತ್ತು ಕನ್ನಡ ಭಾಷೆ ಹೇಗಿದೆ ಅಂದರೆ ಬೆಳೀತಾ ಇದೆ. ಮಾಧ್ಯಮ ಇರೋದ್ರಿಂದ ನನಗೆ ಗೊತ್ತಾಗ್ತಿದೆ. ಮಕ್ಕಳಲ್ಲಿ, ಅದರಲ್ಲಿ ಕನ್ನಡ ರಾಜ್ಯದ ಜನತೆಯಲ್ಲಿ ಈ ಒಂದು ವಿಶೇಷ ಅಭಿಯಾನ ನಡೀತಾ ಇದೆ ವಿದೇಶಗಳಲ್ಲಿ. ಉದಾಹರಣೆಗೆ ಮಕ್ಕಳಿಗೆ ಇಂಥ ಪಠ್ಯಗಳೇ ಈಗಿಟ್ಟಿರುವಂಥದ್ದಕ್ಕೆ ಸಾಕ್ಷಿ. ಎಕ್ಸಾಂಪಲ್ ಅಲ್ಲಿ ನಾವು ಬಳಕೆ ಮಾಡ್ಕೊಳ್ಳೋದಾದ್ರೆ, ಈಗ ಕೆನಡಾ ಅನ್ನುವಂಥ ಒಂದು ದೇಶದಲ್ಲಿ ಮಧುಗಿರಿ ಕ್ಷೇತ್ರದಿಂದ ಉದ್ಯೋಗ ಅರಸಿ ಹೋಗಿರುವಂಥ ಒಬ್ಬ ವ್ಯಕ್ತಿ ರಾಜಕಾರಣದ ಒಂದು ಹಿನ್ನೆಲೆಗೆ ಒಳಗಾಗಿ ಗೆಲುವನ್ನು ಪಡೀತಾರೆ. ಅವರು ಸಂಸತ್ತನ್ನ ಪ್ರವೇಶ ಮಾಡಿದಾಗ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ವಿದೇಶದಲ್ಲಿ. ಅದು ಕನ್ನಡದ ಹೆಮ್ಮೆಯಾಗಿದೆ. ಇಂಥದೇ